ನಿಮ್ಮ ರಕ್ತ ಇವತ್ತು ರಾಜ್ಯನ ಆಳ್ತಾ ಇದೆ. ಕಳೆದ 10 ತಿಂಗಳಿಂದ MLA ಎಲೆಕ್ಟ್ ಆದೆ. ಸಿದ್ದರಾಮಯ್ಯ ಸಾಹೇಬ್ರು ಚೇಂಬರ್ ಅಲ್ಲಿ ಕೂತಾಗ ಕುರುಬ ಸಮುದಾಯದವರೆಲ್ಲ ಬಂದ್ರು. ಸಿದ್ದರಾಮಯ್ಯ ಸಾಹೇಬ್ರನ್ನ ಕೇಳಿದ್ರು, ಕಾಂಗ್ರೆಸ್ ಪಾರ್ಟಿ ಕುರುಬ ಸಮುದಾಯಕ್ಕೆ ಏನ್ ಮಾಡಿದೆ ಅಂದ್ರೆ ನನ್ನನ್ನು ಮುಖ್ಯಮಂತ್ರಿ ಮಾಡಿದೆ ಅಂತ ಹೇಳಿದ್ರು ಸಿದ್ದರಾಮಯ್ಯ. ಪಕ್ಕದಲ್ಲಿರೋ ರೇವಣ್ಣ ಸಾಹೇಬ್ರನ್ನ ತೋರಿಸಿ ಗ್ಯಾರಂಟಿ ಕಮಿಟಿಗೆ ಅಧ್ಯಕ್ಷನ್ ಮಾಡಿದೆ ಕುರುಬ ಸಮುದಾಯದ ರೇವಣ್ಣ ಸಾಹೇಬ್ರನ್ನ ಅಂತ ಹೇಳಿದ್ರು. ಅಲ್ಲೇ ಕುರುಬ ಸಮುದಾಯದ ಭಾರತಿ ಸುರೇಶಣ್ಣ ಅಂತ ತೋರಿಸಿ ನಗರಾಭಿವೃದ್ಧಿ ಸಚಿವ ಮಾಡಿದೆ ಅಂತ ಹೇಳಿದೆ. ನಿಮ್ಮ ರಕ್ತ ಇವತ್ತು ರಾಜ್ಯನ ಆಳ್ತಾ ಇದೆ. ಇದು ಎಷ್ಟು ಬರುತ್ತೆ? ಸಿದ್ದರಾಮಯ್ಯ ಸಾಹೇಬರು ಒಂದು ಅಹಿಂದ ನಾಯಕ. ದಲಿತರಿಗಾಗ್ಲಿ, ಕುರುಬ ಸಮುದಾಯಕ್ಕಾಗ್ಲಿ, ಮೈನಾರಿಟಿಗಾಗ್ಲಿ ಇವತ್ತು ಸಿದ್ದರಾಮಯ್ಯ ಸಾಹೇಬರು ಒಂದು ಭರವಸೆ, ಭವಿಷ್ಯ. ಅಕ್ಕ, ಗೃಹಲಕ್ಷ್ಮಿಯಲ್ಲಿ 2,000 ಬರ್ತಿದ್ಯಾ ಇಲ್ವಾ? ಅಲ್ಲಿ ಪಕ್ಕದಳ್ಳಿಯಲ್ಲಿ ಒಂದು ತಾಯಿ ಬಂದು ಮಾತಾಡಿದ್ದು, 2,000ದಲ್ಲಿ ಓದಿಸಿದ್ದಾರೆ. 2,000ದಲ್ಲಿ ಓದಿಸಿದ್ರೆ ಅವ್ರ ಮಗಳು 3 ಗೋಲ್ಡ್ ಮೆಡಲ್ ತಗೊಂಡಿದ್ದಾಳೆ ಮೊನ್ನೆ ದಾವಣಗೆರೆ ಎಕ್ಸಾಮ್. ಅಕ್ಕ, ವರ್ಷಕ್ಕೆ 24,000 ಆಯ್ತಾ? ವರ್ಷಕ್ಕೆ 24,000 ಆಯ್ತಾ? ವರ್ಷಕ್ಕೆ 24,000 ಅಕ್ಕಿ ಕೊಡ್ತಾ ಇದೀವ? ಬಸ್ಸಲ್ಲಿ ಯಾರಾದ್ರೂ ಚಾರ್ಜ್ ಕೇಳ್ತಿದಾರ? ಇಲ್ಲ. ಮಕ್ಕಳಿಗೆ ಡಿಗ್ರಿ ಆಗಿರೋ ಕಾಸು ಕೊಡ್ತಿದೀವ? ಈಗ ನಮ್ಮ ಕಾಂಗ್ರೆಸ್ ಕೇಂದ್ರ ಸರ್ಕಾರದಲ್ಲಿ ಇಂಡಿಯಾ ಸರ್ಕಾರ ಬರುತ್ತೆ. ಒಂದು ಕುಟುಂಬಕ್ಕೆ ವರ್ಷಕ್ಕೆ 1 ಲಕ್ಷ ಕೊಡ್ತೀವಿ. ಅಂದ್ರೆ ತಿಂಗಳಿಗೆ 8,500, ಇದೊಂದು 2,000, 10,500 ಬರುತ್ತೆ. ನೀವು ಒಂದೊಟ್ಟು ಬೇರೆ ಪಕ್ಷಕ್ಕಾಗಬಾರ್ದು. ಇನ್ನೇಕೆ ಆತಂಕ?